ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಭಕ್ತರೆಲ್ಲರನ್ನ ಕೂಡ ಸೇರಿಸಿಕೊಂಡು ಶ್ರೀರಾಮ ಕೋಟಿ ತಾರಕ ಜಪಯಜ್ಞ ನಡೆದಿದೆ. ಇವತ್ತು ಸಂಪೂರ್ಣಗೊಂಡಿರುವಂಥದ್ದು ಪೂರ್ಣಾಹುತಿಯ ಮೂಲಕ. ಇದನ್ನು ನಡೆಸಿಕೊಟ್ಟಂತಹ ಅರ್ಚಕರಿದ್ದಾರೆ, ವೈದಿಕರಿದ್ದಾರೆ. ಇವರು ಸತ್ಯಕೃಷ್ಣ ಭಟ್ ವೈದಿಕರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಭಕ್ತರೆಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಕ್ಷಣ ಇವತ್ತಿಗೆ ಕೊನೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಕ್ತಿಯಲ್ಲಿ ಮುಕ್ತಿಯನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಹಾಗಾಗಿ ಈ ಒಂದು ಜಪದ ಮಹತ್ವವನ್ನು ಹೇಳೋದು ಖಂಡಿತವಾಗಿ ನೋಡಿ, ರಾಮನಾಮ ಜಪ, ರಾಮ ತಾರಕ ಮಂತ್ರ ಅಂತ ಹೇಳ್ತಾರೆ. ನಮಗೆ ಇವತ್ತು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಇದರ ಉಪದೇಶವನ್ನು ಕೊಟ್ಟು ಎಲ್ಲರೂ ಕೂಡ ಅದನ್ನು ಅನುಷ್ಠಾನ ಮಾಡುವ ಹಾಗೆ ಆಗಿದೆ. ಇಲ್ಲದಿದ್ದರೆ ಒಂದಷ್ಟು ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಒಂದಷ್ಟು ವಿಧಿ ನಿಷೇಧಗಳು ಅಂತ ಇದೆ, ಎಲ್ಲರೂ ಮಾಡುವ ಹಾಗೆ ಇಲ್ಲ, ಅದಕ್ಕೆ ಕೆಲವು ಕ್ರಮಗಳುಂಟು, ಇಂತಹ ವರ್ಣದವರು ಇಂತಹ ವರ್ಗದವರು ಮಾತ್ರ ಮಾಡಬೇಕು ಅಂತ ಇದೆ. ಆದರೆ ರಾಮತಾರಕ ಮಂತ್ರ ಜಪವನ್ನು ಮಾಡಲಿಕ್ಕೆ ಅದು ಯಾವುದೇ ವಿಧಿ ನಿಷೇಧ ಇಲ್ಲ. ಭಕ್ತಿ ಇದ್ದರೆ ಸಾಕು, ಅದು ಜಪಿಸಲಿಕ್ಕೆ ಅವನಿಗೆ ಯೋಗ್ಯತೆ ಉಂಟು ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ 13,000 ಜನರಿಗೆ ಆ ರಾಮನಾಮದ ದೀಕ್ಷೆಯನ್ನು ಕೊಟ್ಟು ಇವತ್ತು ಅವರೆಲ್ಲ ಜಪ ಮಾಡಿ ಎಷ್ಟೋ ಕೋಟಿ ಜಪ ಆಗಿದೆ. ಇವತ್ತು ಅದರ ಯಾಗವೂ ಕೂಡ ಇಲ್ಲಿ ಸಂಪೂರ್ಣ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಪುಳಕಿತರಾಗಿದ್ದಾರೆ. ಆ ಒಂದು ಸಂತೋಷ, ಯಾಕೆಂದರೆ ತಾವು ಜಪ ಮಾಡಿ ತಾವು ಜಪಿಸಿದಂತಹ ಮಂತ್ರದ ಹೋಮವೇ ನಡೀತಾ ಉಂಟು, ನಮಗೂ ಕೂಡ ಇದರಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಉಂಟು ಅಂತ ಹೇಳುವಂತಹ ಒಂದು ಸಂಭ್ರಮದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಒಂದು ಕುಂಟಾರು ರವೀಶ್ ತಂತ್ರಿಗಳ ಒಂದು ನೇತೃತ್ವದಲ್ಲಿ ಇಷ್ಟು ಇವತ್ತು ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಸರಿಯಾಗಿ ಕಾಂಚಿಯ ಪರಮ ಪೂಜ್ಯರು ಮತ್ತು ರಾಮಚಂದ್ರ ಪುರ ಮಠದ ಪೂಜ್ಯರು, ವಜ್ರದೇಹಿ ಮಠದ ಪೂಜ್ಯರು ಎಲ್ಲರೂ ಕೂಡ ಆಗಮಿಸಿದ್ದು ಇನ್ನೂ ಒಂದಷ್ಟು ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದೆ ಅಂತ ನಾನು ತುಂಬ ಸಂತೋಷದಲ್ಲಿ ಹೇಳ್ತೇನೆ. 100 ವೈದಿಕರಿದ್ರು. ಯಾವೆಲ್ಲ ಭಾಗಗಳು? 100 ವೈದಿಕರು ಸಾಮಾನ್ಯವಾಗಿ ಕಾಸರಗೋಡು ಮತ್ತು ಇಲ್ಲಿಯ ಸಮೀಪದವರೇ, ತುಂಬ ಹೊರಗಿನ ಊರಿನಿಂದ ಇರಲಿಲ್ಲ. ಯಾಕೆ ಅಂತ ಕೇಳಿದರೆ ಹೊರಗಿನ ಊರಿನಿಂದ ನಾವು ವೈದಿಕರನ್ನು ಆಹ್ವಾನ ಮಾಡಿದರೆ ಅವರಿಗೆ ಅಷ್ಟು ಸರಿಯಾಗಿ ನಾವು ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ. ಇಲ್ಲೇ ಆಸುಪಾಸಿನವರೇ ಆದ ಕಾರಣ ವಿಟ್ಲ, ಪುತ್ತೂರು, ಸುಳ್ಯ ಮತ್ತು ಕಾಸರಗೋಡು ಮತ್ತು ಬದಿಯಡ್ಕ ಈ ಭಾಗದವರೇ ಆದ ಕಾರಣ ಮತ್ತು ಇಲ್ಲಿಯ ಸಂಪ್ರದಾಯ ಎಲ್ಲ ಗೊತ್ತಿದ್ದವರೇ ಆದ ಕಾರಣ ನಮಗೆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತುಂಬ ಇದು ಸಹಕಾರಿಯಾಗಿದೆ. ರಾಮತಾರಕ ಜಪಯಜ್ಞದಲ್ಲಿ ಭಾಗಿಯಾದಂಥ ಭಕ್ತರ ಜೀವನದಲ್ಲಿ ಆಗ್ಬೋದಂಥ ಬದಲಾವಣೆಗಳು ಖಂಡಿತವಾಗಿ ಹಾಗೆ ಸ್ವಾಮೀಜಿಯವರು ಹೇಳಿದರು. ಒಂದು ಬದಲಾವಣೆಗೆ ಇದೊಂದು ಏನು ದಾರಿ ಅಂತ ಹೇಳುವಂಥದ್ದು, ಇದೊಂದು ಬೆಳಕು ಅಂತ ಹೇಳುವಂಥದ್ದು. ಆ ಪ್ರಕಾರವಾಗಿ ನಾವು ಏನು ಜಪ ಮಾಡ್ತಾ ಇದ್ದೇವೆ ಅದು ಇವತ್ತು ಯಾಗ ಆದ ಮೇಲೆ ಅದು ನಿಲ್ಲಿಸುವಂಥದ್ದಲ್ಲ, ಅದು ಅನೂಚಾನವಾಗಿ ಆ ಪರಂಪರೆ ಮುಂದುವರಿಬೇಕು. ಪ್ರತಿ ಮನೆಯಲ್ಲಿಯೂ ಪ್ರತಿ ದಿವಸವೂ ಕೂಡ ಆ ಜಪ ನಡೆದಾಗ ಏನಾಗ್ತದೆ, ಖಂಡಿತವಾಗಿ ನಮ್ಮಲ್ಲಿ ಒಂದು ಬದಲಾವಣೆ ಸಾಧ್ಯ ಆಗ್ತದೆ, ನಿಜವಾದ ಮಾನವರಾಗಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಹನುಮಗಿರಿ ಬ್ರಹ್ಮಕಲಶದ ಬಗ್ಗೆ? ಹನುಮಗಿರಿ ಬ್ರಹ್ಮಕಲಶ ನನಗೂ ಕೂಡ ಹೊಸ ಒಂದು ಅನುಭವ. ಪರಮ ಪೂಜ್ಯ ರವೀಶ್ ತಂತ್ರಿಗಳು ಕುಂಟಾರು ಅವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟರು, ಯಾಗದ ಜವಾಬ್ದಾರಿಯನ್ನು ನನಗೆ ಕೊಟ್ಟರು, ಇದು ನೀವು ನಿರ್ವಹಿಸಬೇಕು ಅಂತ ಹೇಳಿದರು. ಅಲ್ಲಿಯವರೆಗೆ ನನಗೂ ಕೂಡ ಇಲ್ಲಿಯ ಸಂಪರ್ಕ ಇರಲಿಲ್ಲ. ಅದರಿಂದ ಏನೋ ನಾನು ಮಾಡಿದಂಥ ಪುಣ್ಯ, ಇಂತಹ ಒಂದು ಹೊಸ ದೊಡ್ಡ ಕ್ಷೇತ್ರದಲ್ಲಿ ಬಂದು ಇಂತಹ ಯಾಗವನ್ನು ಮಾಡಲಿಕ್ಕೆ ನನಗೂ ಕೂಡ ಒಂದು ಪುಣ್ಯ ಪ್ರಾಪ್ತಿಯಾಗಿದೆ. ಮತ್ತು ಇಲ್ಲಿಯ ಒಂದು ವಾತಾವರಣ ಎಲ್ಲವೂ ಕೂಡ ಇದೆ. ಇಲ್ಲಿ ದೇಶಭಕ್ತಿ ಇದೆ, ದೇವರ ಭಕ್ತಿ ಇದೆ, ಹಿರಿಯರ ಭಕ್ತಿ ಇದೆ, ಎಲ್ಲವೂ ಕೂಡ ಸಮ್ಮಿಳಿತವಾದಂಥ ಒಂದು ಕ್ಷೇತ್ರ ಅದು ಹನುಮಗಿರಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ